ಸೈಡಿಗೆ ಬನ್ನಿ. ಮಾನ್ಯ ಕೋಲಾರ ಜಿಲ್ಲಾಧಿಕಾರಿಗಳೇ ಹಾಗೂ ಮಾಲೂರು ತಾಲೂಕು ದಂಡಾಧಿಕಾರಿಗಳೇ, ಏನಿವತ್ತು ನಾವು ನೋಡ್ತಾ ಇದ್ದೀವಿ, ಇದು ನಮ್ಮ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕು ಚಿಕ್ಕಕುಂತೂರು ಅನ್ನೋ ಗ್ರಾಮದ ಒಂದು ಕೆರೆ. ಇಲ್ಲಿ ನೋಡ್ತಾ ಇದ್ದೀವಿ ನೋಡಿ, ಇಲ್ಲಿ JCB ಇಂದ ಏನು ಸುಮಾರು 15-20 ಅಡಿಗಳಷ್ಟು ಈ ಒಂದು ಕೆರೆಯನ್ನು ಬಗೆದು ನೋಡಿ, ನಾನೇ 6 ಅಡಿ ಇದ್ದೀನಿ, 5.9 ಫೀಟ್ ಇದ್ದೀನಿ ನೋಡಿ. ಇಷ್ಟು ಅಗದಿದ್ದಾರೆ ಅಂದರೆ ಸುಮಾರು 10 ಅಡಿಯಷ್ಟು ಅಗದು ಈ ಒಂದು ಕೆರೆಯನ್ನು ಇವರು ಇಟ್ಟಿಗೆ ಫ್ಯಾಕ್ಟರಿಯ ಮಾಲೀಕರುಗಳು ಈ ಒಂದು ಮಣ್ಣನ್ನ ತಮ್ಮ ಒಂದು ಸ್ವಹಿತಾಸಕ್ತಿ ಲಾಭಕ್ಕಾಗಿ ಭೂಮಾಫಿಯಾ ದಂಧೆಯಲ್ಲಿ ಇಡೀ ಮಾಲೂರು ತಾಲೂಕಿನ ಅಧಿಕಾರಿಗಳ ಒಂದು ಶಾಮೀಲು ಎದ್ದು ಕಾಣ್ತಾ ಇದೆ ನೋಡಿ. ಇಲ್ಲೇ ಇರ್ಬೋದು, ಸುತ್ತು ಇದೆ, ಸುತ್ತು ಅಷ್ಟೇ. ಈ ಒಂದು ಕೆರೆಯನ್ನು ತಿನ್ನುವುದರಲ್ಲೇ ಈ ತಾಲೂಕಿನ ಆಡಳಿತಾಧಿಕಾರಿಗಳು ಹಾಗೂ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಈ ಒಂದು ಕೆಲಸದಲ್ಲಿ ನಿರಂತರವಾಗಿ ಏನು ಒಂದು 20 ಅಡಿಗಳಷ್ಟು ಈ ಒಂದು ಕೆರೆಯನ್ನು ನಾಶ ಮಾಡೋದ್ರಲ್ಲೇ ಈ ಅಧಿಕಾರಿಗಳು ಶಾಮೀಲಾಗಿ ಇವತ್ತಿನ ದಿವಸ ಇಷ್ಟು ಉಳ್ಳವರ ಒಂದು ಭೂಮಾಫಿಯಾದಲ್ಲಿ ಈ ಒಂದು ಕೆರೆ ನಾಶ ಆಗೋದ್ರಲ್ಲಿ ಎರಡನೇ ಸಂದೇಹವೇ ಇಲ್ಲ. ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ತಾಲೂಕು ದಂಡಾಧಿಕಾರಿಗಳು ಏನು ಈ ಒಂದು ಕೆರೆ ಬಗ್ಗೆ ನಿರ್ಲಕ್ಷ್ಯ ವಹಿಸಿ ಇವತ್ತಿನ ದಿವಸ ನೋಡ್ಬೋದು, ನಮ್ಮ ಈ ಒಂದು ಕೆರೆಗಳ ಒಂದು ಅಭಿವೃದ್ಧಿ ಪಡಿಸಬೇಕಾಗಿರೋರು, ಹೂಳೆತ್ತಬೇಕಾಗಿರೋರು ಇವತ್ತು ಮಣ್ಣು ಇಟ್ಟಿಗೆ ಫ್ಯಾಕ್ಟ್ರಿಗಳ ಒಂದು ಶಾಮೀಲಾಗಿ, ಇಟ್ಟಿಗೆ ಫ್ಯಾಕ್ಟ್ರಿಗಳ ಜೊತೆ ಶಾಮೀಲಾಗಿ ಈ ಒಂದು ಮಣ್ಣನ್ನು JCBಗಳ ಮುಖಾಂತರ, ಟ್ರಾಕ್ಟರ್ಗಳ ಮುಖಾಂತರ ಲೋಡ್ಗಟ್ಟಲೆ ಈ ಒಂದು ಮಣ್ಣಿನ ದಂಧೆಯನ್ನು ನಡೆಸ್ತಾ ಇದ್ದಾರೆ ಈ ಮಾಲೂರು ತಾಲೂಕಿನಲ್ಲಿ. ಈ ಕೂಡಲೇ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ವಿರುದ್ಧ
ಈ ನಿರ್ಲಕ್ಷ್ಯತನದ ಒಂದು ಕೇಸನ್ನು ದಾಖಲು ಮಾಡಬೇಕು. ಇವತ್ತು ನಮ್ಮ ರಾಜ್ಯದ ಮಣ್ಣು ಪರ ರಾಜ್ಯಗಳ ಸ್ವತ್ತಾಗಿ ಇಟ್ಟಿಗೆಗಳಾಗಿ ಮುಂತಾದ ರೀತಿಯಲ್ಲಿ ಇವತ್ತಿನ ದಿವಸ ಸಾಗ್ತಾ ಇದೆ. ಮಾನ್ಯ ಜಿಲ್ಲಾಧಿಕಾರಿಗಳು ಈ ಕೂಡಲೇ ಎಚ್ಚೆತ್ತು ಈ ಒಂದು ಅಧಿಕಾರಿಗಳಿಗೆ ಚುರುಕು ಮೂಡಿಸುವಂಥ ಕೆಲಸ ಮಾಡಬೇಕು. ಇಲ್ಲವಾದಲ್ಲಿ ಮುಂದೆ ನಾವು ರಾಜ್ಯದ ಒಂದು ಖಜಾನೆಯನ್ನು ಲೂಟಿ ಮಾಡ್ತಾ ಇರುವಂಥವ್ರ ವಿರುದ್ಧ, ಮಾಲೂರು ತಾಲೂಕು ಆಡಳಿತದ ವಿರುದ್ಧ ನಾವು ಈ ಒಂದು ಹೋರಾಟವನ್ನು ಈಗಾಗಲೇ ನಾವು ಕೆಲವೊಂದು ಭೂ ಮಾಫಿಯಾಗಳನ್ನು ನಾವು ತೋರಿಸ್ತಾ ಇದ್ದೀವಿ. ನೋಡಿ, ಇವೆಲ್ಲ ಸರ್ಕಾರದ ಆಸ್ತಿ ಅಂದರೆ ನಮ್ಮ ಆಸ್ತಿ, ಸಾರ್ವಜನಿಕರ ಆಸ್ತಿ. ಈ ಸಾರ್ವಜನಿಕರ ಆಸ್ತಿಯನ್ನು ನಾಶಪಡಿಸ್ತಾ ನೋಡಿ 15-20 ಅಡಿ ಯಾವ ರೀತಿ ನಾಳೆ ದಿವಸ ಇಲ್ಲಿ ಈ ಕೆರೆಗೆ ಏನಾದರೂ ನಾವು ನೀರು ಬಿಟ್ಟು ಆ ನೀರಿನಲ್ಲಿ ಬೇರೆ ಯಾರಾದರೂ ಮುಳುಗಿದ್ರೆ, ಇಷ್ಟು ಅಡಿಗಳಷ್ಟು ಮುಳುಗಿದ್ರೆ ನೀವು ಆ ಮನುಷ್ಯನನ್ನು ಹುಡುಕಲಿಕ್ಕೂ ಸಹ ಆಗದೆ ಇರುವಂಥ ಅಷ್ಟು ಆಳಕ್ಕೆ ಈ ಒಂದು ಮಾಫಿಯಾದವರು ಶಾಮೀಲಾಗಿ ನೋಡಿ. ನಾನೇ 5.9 ಇದ್ದೀನಿ ನೋಡಿ. ನನಗಿಂತ ಎತ್ತರ ಮಟ್ಟದಲ್ಲಿ ಇವರು ಭೂಮಿಯನ್ನು ಅಗಿದು ತಿಂತಾ ಇದ್ದಾರೆ. ನಾನು ಈಗಾಗಲೇ JCB ನಂಬರ್ಗಳು ಮತ್ತು ಟ್ರ್ಯಾಕ್ಟರ್ ನಂಬರ್ಗಳನ್ನು ತಮಗೆ ಸಲ್ಲಿಸ್ತೇನೆ. ದಯವಿಟ್ಟು ಇವುಗಳನ್ನೆಲ್ಲ ಶಿಸ್ತು ಕ್ರಮ ಜರುಗಿಸಿ ಇವ್ರ ಮೇಲೆ ಒಂದು ಉಗ್ರವಾದ ಕೇಸ್ಗಳನ್ನು ಇವ್ರ ಮೇಲೆ ದಾಖಲು ಮಾಡಿ ಈ ಕೂಡಲೇ ಇವ್ರನ್ನೆಲ್ಲ ಜೈಲ್ಗಟ್ಟುವಂಥ ಕೆಲಸ ಮಾಡಬೇಕು ಅಂತ ವಿನಂತಿಸ್ತಾ ನೋಡಿ, ಈ ನಮ್ಮ ಭೂಮಿಯನ್ನು ಉಳಿಸಿ, ದಯವಿಟ್ಟು ಈ ಭೂಮಿನ ಉಳಿಸಿ, ಕೆರೆಗಳನ್ನು ಉಳಿಸಿ, ದಯವಿಟ್ಟು ಇದೊಂದು ಬೇಡಿಕೆಯನ್ನು ಬೇಡ್ತಾ ಇದ್ದೀವಿ. ಯಾಕಂದರೆ ಸರ್ಕಾರಿ ಭೂಮಿ ಮುಂದಿನ ಪೀಳಿಗೆಗೆ ಇದೊಂದು ಉಪಯೋಗ ಆಗಬೇಕು. ನಮಸ್ಕಾರ.